ನಮಸ್ಕಾರ. ಇದು ವಾಯ್ಸ್ ಆಫ್ ವಿಜಯನಗರ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಜನರಿಗೀಗ ಮೂತ್ರ ವಿಸರ್ಜನೆ ಮಾಡುವುದೇ ದೊಡ್ಡ ಸಾಹಸವಾಗಿ ಪರಿಣಮಿಸಿದೆ. ಹೌದು, ಪಟ್ಟಣದ ಪುರಸಭೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಜನರಿಂದ ಸರಿಯಾಗಿ ತೆರಿಗೆ ವಸೂಲಿ ಮಾಡುವ ಪುರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಕನಿಷ್ಠ ಒಂದು ಯೋಗ್ಯವಾದ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಲು ಸಾಧ್ಯವಾಗ್ತಿಲ್ಲ. ಪಟ್ಟಣದ ಮಾರುಕಟ್ಟೆ ಮತ್ತು ಬಸ್ ನಿಲ್ದಾಣದ ಭಾಗದಲ್ಲಿರುವ ಶೌಚಾಲಯಗಳು ನರಕದಂತಾಗಿವೆ. ಒಳಗೆ ಕಾಲಿಡಲು ಸಾಧ್ಯವಾಗದಷ್ಟು ಗಬ್ಬು ನಾರುತ್ತಿದೆ. ಇದರಿಂದಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಪಡುತ್ತಿರುವ ಪಾಡು ಹೇಳತೀರದಾಗಿದೆ. ಸ್ವಚ್ಛ ಭಾರತದ ಬಗ್ಗೆ ಮಾತನಾಡುವ ಅಧಿಕಾರಿಗಳೇ ಒಮ್ಮೆ ಇತ್ತ ಗಮನ ಹರಿಸಿ. ಶೌಚಾಲಯದ ಈ ದುಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿಯಿಂದ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಮುಂಡರಗಿ ಪಟ್ಟಣ ಬಹುದೊಡ್ಡ ಪಟ್ಟಣವಾಗಿದ್ದು ಮುಂಡರಗಿಯಲ್ಲಿ ಶೌಚಾಲಯದ ಕೊರತೆಗಳು ಬಹಳ ಇದ್ದು, ಸಹಜವಾಗಿ ಮುಂಡರಗಿಯಲ್ಲಿ ಏನು ಇವತ್ತು ಇಲಾಖೆಯ ಕಾರ್ಯಾಲಯಗಳಿವೆ. ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಆಮೇಲೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಇರ್ಬೋದು, ಆಮೇಲೆ RSK ಇರ್ಬೋದು, ಆಮೇಲೆ ನಿರೀಕ್ಷಣಾ ಮಂದಿರ ಇರ್ಬೋದು, ಇನ್ನೂ ಅನೇಕ ಕಾರ್ಯಾಲಯಗಳಲ್ಲಿ ಮೂತ್ರ ವಿಸರ್ಜನೆ ಸಮಸ್ಯೆ ಬಹಳ ಇರೋದ್ರಿಂದ ಅವನ್ನು ಬೇಗ ಸರಿಪಡಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೀನಿ. ಹಾಗೂ ಮುಂಡರಗಿ ಪಟ್ಟಣ ಸುಮಾರು ಈ ಹಿಂದೆ 21-22ನೇ ಸಾಲಿನಲ್ಲಿ 22ರಿಂದ 23,000 ಜನಸಂಖ್ಯೆ ಹೊಂದಿದ್ದು, ಈಗ ಅದು 28ರಿಂದ 30,000 ಜನಸಂಖ್ಯೆ ಹೊಂದಿದ್ದು, ನಗರದ ಹೊಸ ಬಸ್ ನಿಲ್ದಾಣದಿಂದ ಹಿಡಿದುಕೊಂಡು ಕೋಟೆ ಭಾಗದ ಆಂಜನೇಯ ಕೋಟೆ ಭಾಗದವರೆಗೂ ಶೌಚಾಲಯ ಇರೋದ್ರಿಂದ ಸಾರ್ವಜನಿಕರಿಗೆ ಮೂತ್ರ ವಿಸರ್ಜನೆಯ ಸಮಸ್ಯೆ ಬಹಳ ಆಗಿರೋದ್ರಿಂದ ಅಲ್ಲಿ ಕೂಡ ಅದನ್ನ ಸರಿಪಡಿಸಬೇಕು. ಹಾಗೂ ಕೊಪ್ಪ ಸರ್ಕಲಲ್ಲಿ ಹಾಗೂ ಕನಕದಾಸ್ ಸರ್ಕಲಲ್ಲಿ, ಬೃಂದಾವನ್ ಸರ್ಕಲಲ್ಲಿ ಕೆಲವೊಂದು ಕಡೆ ಇದ್ದಾವೆ. ಅದು ಹೆಸರಿಗಷ್ಟೇ, ಅದನ್ನ ಸ್ವಚ್ಛ ಮಾಡಿರೋದಿಲ್ಲ. ಅಲ್ಲಿ ನಿಂತು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಹೆಣ್ಣು ಮಕ್ಕಳಿಗಂತೂ ಬಹಳ ತೊಂದರೆ ಆಗಿದೆ. ಗಂಡು ಮಕ್ಕಳು ಎಲ್ಲಿಯಾದರೂ ನಿಂತು ಮೂತ್ರ ವಿಸರ್ಜನೆಯನ್ನ ಮಾಡಬಹುದು, ಆದರೆ ಹೆಣ್ಣು ಮಕ್ಕಳಿಗೆ ಬಹಳ ಅವಶ್ಯಕತೆ ಇರೋದ್ರಿಂದ ಹೆಣ್ಣು ಮಕ್ಕಳಿಗೂ ಕೂಡ ಸುಲಭ ಶೌಚಾಲಯದ ವ್ಯವಸ್ಥೆಯನ್ನ ಮಾಡಬೇಕಂತಂದೇಳಿ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಗಣೇಶ್ ಹಾತ್ಲಗೇರಿ, ಕನ್ನಡ ಜನಾಭಿವೃದ್ಧಿ ವೇದಿಕೆ ಜಿಲ್ಲಾಧ್ಯಕ್ಷ.